ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಈ ವಿಡಿಯೋದಲ್ಲಿ ಇವಾಗ ಕರ್ನಾಟಕ ಅಪ್ಕಮಿಂಗ್ 2024 ಸಿ ಟಿ ಇದೆ, ಕರ್ನಾಟಕ ಸಿ ಟಿ. ಸೊ ಅದಕ್ಕೆ ಹೆಲ್ಪ್ ಆಗುವಂಥ ಮ್ಯಾಟ್ರೈಸಿಸಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮ್ಯಾಟ್ರೈಸಿಸ್ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ಇದರಲ್ಲಿ ನೆಕ್ಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಈ ವಿಡಿಯೋದಲ್ಲಿ ಇವಾಗ ನೋಡಿ ಕರ್ನಾಟಕ ಸಿ ಟಿ 2024 ಎಕ್ಸಾಮ್ ಇದೆ ನೆಕ್ಸ್ಟು. ಸೊ ಅದಕ್ಕೆ ಹೆಲ್ಪ್ ಆಗುವಂಥ ಮ್ಯಾಟ್ರೈಸಿಸಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಸಮ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಮಿಕ್ಕಿರೋ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನೋಡಿ, ನಾಲೆಜ್ ವಿಲ್ ಬ್ರಿಂಗ್ ಯು ದ ಅಪಾರ್ಚುನಿಟಿ ಟು ಮೇಕ್ ಅ ಡಿಫರೆನ್ಸ್ ಅಂತ. ಅಂದರೆ ನಾಲೆಜ್ ಅಂದರೆ ಜ್ಞಾನ ಏನಾಗಿರುತ್ತೆ, ನಮಗೆ ವ್ಯತ್ಯಾಸವನ್ನು ಮಾಡುವ ಅವಕಾಶವನ್ನು ತರುತ್ತದೆ ಅಂತ. ಅಂದರೆ ನೋಡಿ, ನಾವು ಏನನ್ನೋ ಹೊಸದು ನಮ್ಗೆ ನಾಲೆಜ್ ಇತ್ತಂದರೆ ನಮಗೆ ಅಪಾರ್ಚುನಿಟಿಗಳು ಸಿಗುತ್ತೆ, ಅಂದರೆ ಅವಕಾಶಗಳು ಸಿಗುತ್ತೆ ಅಂತ. ಅದಕ್ಕೆ ವಿ ಶುಡ್ ಹ್ಯಾವ್ ದ ನಾಲೆಜ್, ಅಂದರೆ ನಮಗೆ ನಾಲೆಜನ್ನು ನಾವು ಪಡಿಬೇಕು ಅಂತ. ಇಲ್ಲಿ ನೋಡಿ 15th ಕ್ವಶನ್ ಇದೆ. ಸೊ ಆಲ್ರೆಡಿ 10 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಇಲ್ಲೇನಿದೆ ಕ್ವಶನ್ನು, ಇಫ್ P is equal to ಮ್ಯಾಟ್ರಿಕ್ಸ್ 2 × 2 ಇದೆ, 10 - 2 ಫಸ್ಟ್ ರೋ ಇದೆ, -5 1 ಸೆಕೆಂಡ್ ರೋ ಇದೆ, ದೆನ್ ದ ಮ್ಯಾಟ್ರಿಕ್ಸ್ P ಇನ್ವರ್ಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ ನೋಡಿ, ಇಲ್ಲಿ ನಮಗೆ P ಇನ್ವರ್ಸ್ ಅಂದರೆ ಲೈಕ್ A ಇನ್ವರ್ಸ್ ಅಂತ. A ಇನ್ವರ್ಸ್ ಏನಿದೆ ನೋಡಿ, ನಮಗೆ 1 / ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A ಅಂತ ಇದೆ ನೋಡಿ. ಸೊ ಇವಾಗ ಏನಾಗುತ್ತೆ ನೋಡಿ, ಇವಾಗ P ಇನ್ವರ್ಸ್ ಅಂದರೆ ಇಲ್ಲಿನೂ ಕೂಡ ನಮಗೆ ಹಂಗೆ ಬರುತ್ತೆ. ಸೊ ನೋಡಿ, P ಇನ್ವರ್ಸ್ ಇದು ಸ್ಟ್ಯಾಂಡರ್ಡು A ಇನ್ವರ್ಸು. ಸೊ ಇಲ್ಲಿ ಕೊಟ್ಟಿರೋದು ನಮ್ಗೆ ಏನು ಕೊಟ್ಟಿದ್ದಾನೆ, ಮ್ಯಾಟ್ರಿಕ್ಸ್ P ಕೊಟ್ಟಿದ್ದಾನೆ, ಯಾವುದಾದ್ರೂ ಚೇಂಜ್ ಮಾಡ್ಬೋದು. ಸೊ ಏನಾಗುತ್ತೆ, ಇದು 1 / ಡಿಟರ್ಮಿನೆಂಟ್ ಆಫ್ P ಇಂಟು ಅಡ್ಜಾಯಿಂಟ್ ಆಫ್ P ಅಂತ ಬರುತ್ತೆ ನೋಡಿ. ಸೊ ಇವಾಗ ಏನಾಗುತ್ತೆ, ಫಸ್ಟ್ ಏನು ಮಾಡೋಣ, ನಾವು ಡಿಟರ್ಮಿನೆಂಟ್ ಆಫ್ P ಫೈನ್ ಮಾಡೋಣ. ಸೊ ಇಲ್ಲೇನು ಬರುತ್ತೆ ಫೈನ್ ಮಾಡೋಕ್ಕಿದು ನೋಡಿ, ಕ್ರಾಸ್ ಮಲ್ಟಿಪ್ಲೈ ಯಾವಾಗಲೂ ಡಿಟರ್ಮಿನೆಂಟ್ ಇವಾಗ ಇದು ಮತ್ತು ಇದು 10 × 1 ಏನಾಗುತ್ತೆ 10 ಆಗುತ್ತೆ. ಆಮೇಲೆ ಮೈನಸ್ ಬರುತ್ತೆ. ಇಲ್ಲಿ ನೋಡಿ, -5 × 5 × 2 ಅಂತಂದರೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಸೊ 10 ಬರುತ್ತೆ, ಈಸ್ ಈಕ್ವಲ್ ಟು 0 ಬಂತು ನೋಡಿ. ಸೊ ಡಿಟರ್ಮಿನೆಂಟ್ 0 ಬಂತಂದರೆ ನಾವು ಅವಾಗ ಯಾವುದೇನು A ಇನ್ವರ್ಸನ್ನು ಫೈನ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಂದರೆ ಇವಾಗ ನೋಡಿ, 1 / ಇಲ್ಲಿ ಪುಟ್ ಮಾಡಿದರೆ 1 / 0 ಬರುತ್ತೆ. ಸೊ 1 / 0 ಅಂದರೆ ಅನ್ಡಿಫೈನ್ಡ್. ಏನಾಗುತ್ತೆ ಇಲ್ಲಿ, ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ, ಡಸ್ ನಾಟ್ ಎಕ್ಸಿಸ್ಟ್. ಏನಕ್ಕಂದರೆ ಇಲ್ಲಿ ನೋಡಿ, ಡಿಟರ್ಮಿನೆಂಟ್ P ಆ್ಯಕ್ಚುಲಿ ಇಲ್ಲಿ ಪುಟ್ ಮಾಡಿದರೆ ನೋಡಿ, ಬೇಕಂದರೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಟ್ ಇಂಪ್ಲೈಸ್ P ಇನ್ವರ್ಸ್ 1 / ಡಿಟರ್ಮಿನೆಂಟ್ ಆಫ್ P ಅಂದರೆ 0 ಬರುತ್ತೆ. ಸೊ ಅಡ್ಜಾಯಿಂಟ್ ಆಫ್ P, ಸೊ 1/0 ಅಂತಂದರೆ ನೋಡಿ ಏನಾಗುತ್ತೆ, 1/0 ಅಂದರೆ ಇದು ಅನ್ಡಿಫೈನ್ ಫಂಕ್ಷನ್ ಅಥವಾ ಇನ್ಫಿನಿಟಿ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ನೋಡಬೇಕು ಫಸ್ಟು ಡಿಟರ್ಮಿನೆಂಟು ನಾಟ್ ಈಕ್ವಲ್ ಟು 0 ಬಂದರೆ ನೆಕ್ಸ್ಟ್ ನೀವು ಪ್ರೊಸೀಡ್ ಆಗ್ಬೋದು. ಸಪೋಸ್ ಈಕ್ವಲ್ ಟು 0 ಬಂದರೆ ಅದು ನೆಕ್ಸ್ಟ್ ಪ್ರೊಸೀಡ್ ಆಗೋಕ್ಕಾಗೋದಿಲ್ಲ. ಸೊ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಸೊ ಆನ್ಸರ್ ಏನು ಬರುತ್ತೆ, ಇದು ಆಪ್ಷನ್ ಡಿ ಈಸ್ ಅ ಕರೆಕ್ಟ್, ಡಸ್ ನಾಟ್ ಎಕ್ಸಿಸ್ಟ್ ಅಂತ. ನೆಕ್ಸ್ಟ್ ನೋಡಿ 16th ಇದೆ. ಇಫ್ ಮ್ಯಾಟ್ರಿಕ್ಸ್ A ಈಸ್ ಈಕ್ವಲ್ ಟು 3 - 2 4 - 2 ಇದೆ, 2 × 2 ಮ್ಯಾಟ್ರಿಕ್ಸ್ ಇದೆ. I ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸು 2 × 2 ಇದೆ. ದೆನ್ ದ ವ್ಯಾಲ್ಯೂ ಆಫ್ K ಸೋ ದ್ಯಾಟ್ A² ಈಸ್ ಈಕ್ವಲ್ ಟು KA - 2I ಅಂತ ಇದೆ. ಸೊ ನೋಡಿ, ಇಲ್ಲಿ ಕೊಟ್ಟಿರೋದು A ಕೊಟ್ಟಿದ್ದಾನೆ ನಮಗೆ. A ಏನಿದೆ ನೋಡಿ, 3 - 2 4 - 2 ಅಂತ ಇದೆ. ಸೊ ನಾನು ಇದನ್ನು A² ಫೈನ್ ಮಾಡಬೇಕು. ಇವಾಗ A² ಏನಾಗುತ್ತೆ ನೋಡಿ, 3 - 2 4 - 2 ಇದೆ, ಇಂಟು 3 - 2 4 - 2 ಇದೆ. ಸೊ ನೋಡಿ, ಇದನ್ನು ಮಲ್ಟಿಪ್ಲೈ ಹೆಂಗೆ ಮಾಡಬೇಕು ಅಂದರೆ
ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ಎಲಿಮೆಂಟ್ ಬರುತ್ತೆ. 3 3s 9, 2 4s ಸಾರಿ -2 4s 8. ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮು ಸೆಕೆಂಡ್ ಎಲಿಮೆಂಟ್ ಆಗುತ್ತೆ. 3 2s -2 ಇದೆಯಲ್ಲ, ಸೊ -6 ಬರುತ್ತೆ. ಆಮೇಲೆ -2 × -2 ಅಂದರೆ +4 ಬರುತ್ತೆ. ಸೊ ಅದೇ ಥರ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಇದು ಮತ್ತು ಇದು ಬರುತ್ತೆ. ಸೊ 4 3s 12 ಬರುತ್ತೆ. -2 × +4 ಅಂತಂದರೆ -8 ಬರುತ್ತೆ. ಸೊ ಅದೇ ಥರ ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 × -2 -8, -2 × -2 +4 ಬರುತ್ತೆ. ಸೊ ಈಸ್ ಈಕ್ವಲ್ ಟು 9 - 8 ಏನು ಬರುತ್ತೆ 1 ಬರುತ್ತೆ. -6 +4 ಅಂತಂದರೆ -2 ಬರುತ್ತೆ. ಆಮೇಲೆ 12 - 8 ಅಂದರೆ 4 ಬರುತ್ತೆ. -8 +4 4 ಬರುತ್ತೆ. -4 ಬರುತ್ತೆ. ಸೊ ಇವಾಗ ನೋಡಿ ಅವನೇನು ಹೇಳಿದ ನಮಗೆ a² = k × a - 2i ಅಂತ ಇದೆ. ಸೊ ನೋಡಿ ಇದೇ ಥರ ಪುಟ್ ಮಾಡ್ತಾ ಹೋದರೆ a² ಅಂದರೆ ಏನಿದೆ 1 -2 4 -4 ಅಂತ ಇದೆ. ಸೊ ಈಸ್ ಈಕ್ವಲ್ ಟು k × a ಇದೆಯಲ್ಲ, kನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡೋಣ. 3k -2k 4k -2k ಅಂತ. ಸೊ ಇಲ್ಲಿ ನೋಡಿ -2i ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 2 × 2. ಸೊ 2 0 0 2 ಬರುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ ನಮಗೆ ಫಸ್ಟ್ ಒಂದರ ಯಾವುದಾದ್ರೂ ಒಂದನ್ನು ತಗೊಳ್ಳೋಣ. ಫಸ್ಟ್ ಎಲಿಮೆಂಟ್. ಸೊ ಏನಾಗುತ್ತೆ ನೋಡಿ 1 = 3k -2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. ಸೊ 1 2 ಅನ್ನು ಈ ಕಡೆ ತಗೊಂಡ್ರೆ +2 = 3k ಬರುತ್ತೆ. ಸೊ ನಮಗೆ ಇವಾಗ ಏನು ಬೇಕಿರೋದು k ಬೇಕಿರೋದು 3 ಬರುತ್ತೆ. 3ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಡಿವೈಡೆಡ್. ಸೊ 3 1s 3 1s ಏನಾಗುತ್ತೆ k = 1 ಆಗುತ್ತೆ ವ್ಯಾಲ್ಯೂ. ಸೊ ಅವನೇನು ಕೇಳಿದ್ದ ವ್ಯಾಲ್ಯೂ ಆಫ್ k ಅಂತ ಕೇಳಿದ್ದ. ಸೊ ಇಲ್ಲೇನು ಬಂತು ನೋಡಿ, ನೀವು ಯಾವುದಾದ್ರೂ ತಗೊಳ್ಳಿ, ಇಲ್ಲ ಅಂತಂದರೆ ಇದನ್ನು ತಗೋಬೋದು. ನೋಡಿ 4 = 4k -0 ಬರುತ್ತೆ. ಸೊ ಅವಾಗ ಕೂಡ ಏನಾಗುತ್ತೆ 1 ಬರುತ್ತೆ. ನೀವು ಯಾವುದಾದ್ರೂ ಒಂದು ಎಲಿಮೆಂಟ್ ತಗೊಳ್ಳಿ. ನಾನಿಲ್ಲಿ ಫಸ್ಟ್ ಎಲಿಮೆಂಟ್ ತಗೊಂಡಿದ್ದೆ. ಸೊ ನೀವು ಸೆಕೆಂಡ್ ತಗೋಬೋದು, ಥರ್ಡ್ ತಗೋಬೋದು, ಫೋರ್ತ್ ತಗೋಬೋದು, ಯಾವುದೇ ತಗೊಂಡ್ರು ಸೇಮ್ ಆನ್ಸರೇ ಬರುತ್ತೆ. ಸೊ ಯಾವುದಾದ್ರೂ ಒಂದನ್ನು ತಗೊಂಡ್ರು ಕೂಡ ನೀವು k ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ A ಈಸ್ ಅ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ನೋಡಿ 17th ಕ್ವಶನ್ ಏನಿದೆ, ಇಫ್ A = ಮ್ಯಾಟ್ರಿಕ್ಸ್ A = ಏನಿದೆ cos α - sin α sin α cos α ದೆನ್ A + A' ಅಂದರೆ A ಕಾಂಪ್ಲಿಮೆಂಟ್ ಅಂತನಾದರೂ ಹೇಳ್ಬೋದು ಅಥವಾ A ಟ್ರಾನ್ಸ್ಪೋಸ್ ಅಂತನಾದರೂ ಹೇಳ್ಬೋದು. ಸೊ ಈಸ್ ಈಕ್ವಲ್ ಟು I ಇಫ್ ದ ವ್ಯಾಲ್ಯೂ ಆಫ್ ಆಲ್ಫಾ ಏನಾಗುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ಫಸ್ಟು ಕೊಟ್ಟಿರೋದು A ಏನಿದೆ ನಮಗೆ cos ಆಲ್ಫಾ ಮೈನಸ್ sin ಆಲ್ಫಾ cos ಆಲ್ಫಾ ಅಂತ ಇದೆ. ಸೊ ನೋಡಿ ಇದನ್ನು ನಾನು ಕಾಂಪ್ಲಿಮೆಂಟು, ಸೊ A ಕಾಂಪ್ಲಿಮೆಂಟ್ ಅಂತ ತಗೊಂಡ್ರೆ ಏನು ಬರುತ್ತೆ ನನಗೆ ಚೇಂಜ್ ಆಗುತ್ತೆ. ಫಸ್ಟ್ ರೋ ಏನಾಗುತ್ತೆ ಫಸ್ಟ್ ಕಾಲಮ್ ಆಗುತ್ತೆ. ಫಸ್ಟ್ ಕಾಲಮ್. ಸೊ cos ಆಲ್ಫಾ ಮೈನಸ್ sin ಆಲ್ಫಾ. ಆಮೇಲೆ ಸೆಕೆಂಡ್ ರೋ ಏನಾಗುತ್ತೆ ಇದು ಸೆಕೆಂಡ್ ಕಾಲಮ್ ಆಗುತ್ತೆ. sin ಆಲ್ಫಾ ಮತ್ತು ಇದು cos ಆಲ್ಫಾ ಇದೆ. ಸೊ I ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇರುತ್ತೆ. ಅವನೇನು ಹೇಳಿದ ನೋಡಿ ಇಲ್ಲಿ A + A' = I ಅಂತ ತಗೊಂಡಿದ್ದೆ. ಸೊ ಇಲ್ಲಿ ನೋಡಿ A ಅಂತಂದರೆ ಏನಿದೆ ನಮಗೆ cos ಆಲ್ಫಾ ಮೈನಸ್ sin ಆಲ್ಫಾ ಮತ್ತು sin ಆಲ್ಫಾ
ಕಾಸ್ ಅಲ್ಫಾ ಅಂತ ಇದೆ, ಪ್ಲಸ್ ಏನಿದೆ ಕಾಂಪ್ಲಿಮೆಂಟ್ ಇದೆ ನೋಡಿ, ಕಾಂಪ್ಲಿಮೆಂಟ್ ಏನಿದೆ ಕಾಸ್ ಅಲ್ಫಾ ಸೈನ್ ಅಲ್ಫಾ. ಅಂದರೆ ಕಾಂಪ್ಲಿಮೆಂಟ್ ಅಥವಾ ಟ್ರಾನ್ಸ್ಪೋಸ್ ಏನೇ ತಗೊಂಡ್ರೆ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ರೋ ಬಿಕಮ್ಸ್ ಕಾಲಮ್ ಆಗುತ್ತೆ, ಕಾಲಮ್ಸ್ ಬಿಕಮ್ಸ್ ರೋ ಆಗುತ್ತೆ. ಸೈನ್ ಅಲ್ಫಾ ಕಾಸ್ ಅಲ್ಫಾ. ಸೊ ಈಸ್ ಈಕ್ವಲ್ ಟು ಏನಿದೆ ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದರೆ 1 0 0 1 ಆಗುತ್ತೆ. ಸೊ ಇವಾಗ ನೋಡಿ, ಇವಾಗ ನಾನು ಇದನ್ನು ಫಸ್ಟ್ ಎಲಿಮೆಂಟ್ ತೊಗೊತೀನಿ. ಸೊ ನೋಡಿ, ಫಸ್ಟ್ ಎಲಿಮೆಂಟ್ ತೊಗೊಂಡ್ರೆ ಏನು ಬರುತ್ತೆ ನನಗೆ, ಕಾಸ್ ಅಲ್ಫಾ. ಇದರಲ್ಲಿರೋ ಫಸ್ಟ್ ಎಲಿಮೆಂಟು ಪ್ಲಸ್ ಕಾಸ್ ಅಲ್ಫಾ. ಯಾವಾಗಲೂ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಏನಾಗಿರುತ್ತೆ, ಈಚ್ ಎಲಿಮೆಂಟ್ ಸಪ್ರೇಟ್ ಆಗಿನೇ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು. ಬಟ್ ಮಲ್ಟಿಪ್ಲಿಕೇಶನ್ ಮಾತ್ರ ರೋಸು ಕಾಲಮ್ ಈ ಥರ ಚೇಂಜ್ ಆಗುತ್ತೆ. ಈಸ್ ಈಕ್ವಲ್ ಟು ಏನಿದೆ 1 ಇದೆ. ಸೊ 1 ಕಾಸ್ ಅಲ್ಫಾ ಪ್ಲಸ್ 1 ಕಾಸ್ ಅಲ್ಫಾ ಏನಾಗುತ್ತೆ, 2 ಕಾಸ್ ಅಲ್ಫಾ ಆಗುತ್ತೆ. ಈಸ್ ಈಕ್ವಲ್ ಟು 1 ಇದೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, ಕಾಸ್ ಅಲ್ಫಾ 2 ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ 1/2 ಆಗುತ್ತೆ. ಸೊ ಇಲ್ಲಿ ನೋಡಿ, ನಮಗೆ ಬೇಕಿರೋದು ಒಂದು ಕ್ವಶನಲ್ಲಿ ಕೇಳಿರೋದು ಅಲ್ಫಾ ಕೇಳಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ ಏನಾಗುತ್ತೆ ನಮಗೆ ಆನ್ಸರು 5/3 ಆಗುತ್ತೆ. ಸೊ 5/3 ಇಲ್ಲಿ ನೋಡಿ, ಆಪ್ಷನಲ್ಲಿ ಎಲ್ಲಿದೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಅಲ್ಫಾ ವ್ಯಾಲ್ಯೂ ಏನಾಗುತ್ತೆ ನಮಗೆ 5/3. ಜಸ್ಟ್ ನೋಡಿ, ಎ ಮತ್ತು ಎ ಟ್ರಾನ್ಸ್ಪೋಸ್ ಅಂತಂದರೆ ಇಂಟರ್ಚೇಂಜ್, ರೋ ಮತ್ತು ಕಾಲಮನ್ನು ಇಂಟರ್ಚೇಂಜ್ ಮಾಡಿಬಿಟ್ಟು ಫಸ್ಟ್ ಯಾವುದಾದ್ರೂ ಒಂದು ಫಸ್ಟ್ ನೋಡಿ, ಸಪೋಸ್ ನೀವು ಸೆಕೆಂಡ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಅಂದರೆ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಈಸ್ ಈಕ್ವಲ್ ಟು 0. ಅಲ್ಲಿ ನೀವು ಅಲ್ಫಾ ಫೈಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಥರ್ಡ್ ತೊಗೊಂಡ್ರು ಕೂಡ 0 ಆಗುತ್ತೆ. ಫೋರ್ತ್ ತೊಗೋಬೋದು ನೋಡಿ, ಫಸ್ಟ್ ಎಲಿಮೆಂಟ್ ಅಥವಾ ಫೋರ್ತ್ ಎಲಿಮೆಂಟ್ ಯಾವುದಾದ್ರೂ ಒಂದು ತೊಗೊಂಡ್ರು ನೀವು ಈಸಿಯಾಗಿ ಅಲ್ಫಾ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ಆನ್ಸರ್ ಇಲ್ಲಿ ಏನು ಬರುತ್ತೆ ನಮಗೆ, ಬಿ. ಆನ್ಸರ್ ಬಿ 5/3 ಬರುತ್ತೆ, ಅಂದರೆ 60 ಡಿಗ್ರಿ ಅಂತ. ನೆಕ್ಸ್ಟ್ ನೋಡಿ, 18th ಕ್ವಶನ್ ಇದೆ. ಇಫ್ ಎ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾನೆ. ಆಮೇಲೆ I ಪ್ಲಸ್ ಎ ಹೋಲ್ ಕ್ಯೂಬ್ ಮೈನಸ್ 7a ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡಿ ಏನು ಬರುತ್ತೆ ನಮಗೆ, ಇಲ್ಲಿ I ಪ್ಲಸ್ ಎ ಹೋಲ್ ಕ್ಯೂಬ್ ಇದೆ ಮೈನಸ್ 7a ಇದೆ. ಸೊ ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ ಎ ಮ್ಯಾಟ್ರಿಕ್ಸ್. ಸೊ ನಾವಿಲ್ಲಿ ಏನು ಮಾಡಬೇಕು, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಅಂತ ಬರುತ್ತೆ. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಯೂಸ್ ಮಾಡಿದರೆ ಏನಾಗುತ್ತೆ, I ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಪ್ಲಸ್ 3 ಇಂಟು I ಸ್ಕ್ವೇರ್ ಇಂಟು ಎ ಪ್ಲಸ್ 3 ಇಂಟು I ಇಂಟು ಎ ಸ್ಕ್ವೇರ್ ಮೈನಸ್ 7a ಇದೆ. ಸೊ ಇಲ್ಲಿ ನೋಡಿ, I ಕ್ಯೂಬ್ ಅಂತಂದರೆ ಐನೇ ಬರುತ್ತೆ. ಸೊ ಪ್ಲಸ್ ಎ ಕ್ಯೂಬನ್ನು ನಾನು ಸ್ಪ್ಲಿಟ್ ಮಾಡ್ಬೋದು, ಲೈಕ್ ಎ ಸ್ಕ್ವೇರ್ ಇಂಟು ಎ ಅಂತ, ಪ್ಲಸ್ I ಸ್ಕ್ವೇರ್ ಅಂದರೆ ಏನಾಗುತ್ತೆ, ಮತ್ತು ಐನೇ 3IA ಆಗುತ್ತೆ, ಪ್ಲಸ್ 3I ಅಂತಂದರೆ 3ನೇ ಬರುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ 7a ಇದೆ. ಸೊ ಈಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ, ಇಲ್ಲಿ I ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಎ ಸ್ಕ್ವೇರ್ ಅಂದರೆ ನಮ್ಗೆ ಏನಿದೆ ಕ್ವಶನಲ್ಲಿ ಕೊಟ್ಟಿದ್ದಾನೆ ಎ ಅಂತ, ಇಂಟು ಎ ಬರುತ್ತೆ, ಈ ಪ್ಲೇಸಲ್ಲಿ ಮಾತ್ರ ಪುಟ್ ಮಾಡಿದೆ, ಪ್ಲಸ್ 3I ಅಂತಂದರೆ 3ನೇ ಬರುತ್ತೆ ಇಂಟು ಎ ಪ್ಲಸ್ 3 ಇಂಟು ಎ ಸ್ಕ್ವೇರ್ ಅಂದರೆ ಮತ್ತೆ ನೋಡಿ ಏನೇ ಇದೆ ನಮಗೆ ಮೈನಸ್ 7a ಇದೆ. ಸೊ ಇಲ್ಲಿ ನೋಡಿ I ಪ್ಲಸ್ ಎ ಇಂಟು ಎ ಅಂತಂದರೆ ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ 3a ಅಂದರೆ 6a ಮೈನಸ್ 7a. ಸೊ ಏನಾಗುತ್ತೆ ಇವಾಗ ಮೈನಸ್ ಮಾಡ್ಬೋದು, I ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಏನಿದೆ ಮತ್ತು ಎ ಇದೆ. ಸೊ ಪ್ಲಸ್ 6a ಮೈನಸ್ 7a ನೋಡಿ,
+6 +6 ಪ್ಲಸ್ ಎ ಅಂದರೆ 7 ಮೈನಸ್ 7 ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಏನು ಬರುತ್ತೆ ನಮಗೆ ಐ ಬರುತ್ತೆ. ಸೊ ಇಲ್ಲಿ ನೋಡಿ ಆಪ್ಷನಲ್ಲೆಲ್ಲಿದೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಇಲ್ಲೇನು ನೆನ್ಪಿಡ್ಬೇಕಂದ್ರೆ a+b² ಫಾರ್ಮುಲಾ ನೆನ್ಪಿಟ್ರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ a² ಕೊಟ್ಟಿರೋದನ್ನು a² e ಆ ಪ್ಲೇಸಲ್ಲಿ ಎ ಆಗ್ತಾ ಹೋಗಬೇಕು, ಆವಾಗ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಕ್ಯಾನ್ಸಲೇಷನ್ ಆದಮೇಲೆ ನಮಗೆ ರಿಮೈನಿಂಗ್ ಐ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 19th ಕ್ವಶನ್ ಇದೆ. ಇಫ್ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾನೆ 2x + y 4x 5x - 7 4x ಅಂತ ಇದೆ. ಸೊ ಇಲ್ಲಿ ನೋಡಿ 7y - 13 y x + 6 ಅಂತ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಸೇಮ್ ಪ್ಯಾಟರ್ನೇ ಲಾಸ್ಟ್ ಇಯರ್ ಕೇಳಿದೆ ನೋಡಿ. ಕ್ವಶನಲ್ಲಿ ಚೇಂಜ್ ಇರ್ಬೋದು, ನಂಬರ್ ಚೇಂಜ್ ಇರ್ಬೋದು, ಬಟ್ ಪ್ಯಾಟರ್ನ್ ಎಕ್ಸ್ ವೈ ವ್ಯಾಲ್ಯೂನೇ ಫೈಂಡ್ ಮಾಡೋಕೆ ಹೇಳಿದೆ. ಸೊ ಇಲ್ಲೇನು ಮಾಡಬೇಕು, ಡೈರೆಕ್ಟ್ ನೋಡಿ ಫಸ್ಟ್ ಎಲಿಮೆಂಟ್ ಏನಿದೆ ನಮಗೆ 2x + y = ಈ ಕಡೆ ಫಸ್ಟ್ ಎಲಿಮೆಂಟ್ ಏನಿದೆ 7 ಈಕ್ವಲ್ ಆಗಿರುತ್ತೆ. ಸೊ ಇನ್ನೊಂದು ನೋಡಿ ಸೆಕೆಂಡ್ ಎಲಿಮೆಂಟ್ ಏನಿದೆ 5x - 7 = y ಅಂತ ಇದೆ. ಸೊ ಎರಡು ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು ನೋಡಿ. ಸೊ ಇವಾಗ ನೋಡಿ ನಾನು ಇದನ್ನು ಆ್ಯಸ್ ಇಟ್ ಈಸ್ ಅಂದರೆ ಕಾನ್ಸ್ಟೆಂಟನ್ನು ಈ ಕಡೆ ಸೈಡು ಇದು ಕರೆಕ್ಟ್ ಆಗಿದೆ. 2x + y = 7 ಇದು ಕರೆಕ್ಟ್ ಆಗಿದೆ. ಸೊ ಇದನ್ನು ಸಿಂಪ್ಲಿಫೈ ನೋಡಿ ಏನಾಗುತ್ತೆ, 5x ವೈಯನ್ನು ಈ ಕಡೆ ತೊಗೊತೀನಿ -y ಆಗುತ್ತೆ, 7ಅನ್ನು ಈ ಕಡೆ ಕಳಿಸಿದ್ರೆ +7 ಆಗುತ್ತೆ. ಸೊ ಇವಾಗ ನೋಡಿ ಎರಡನ್ನೂ ಆ್ಯಡ್ ಮಾಡಿದರೆ +y - y ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನಿರುತ್ತೆ ಇಲ್ಲಿ 7x 2x + 5x ಅಂದರೆ 7x = 7 ಇದೆ. ಸೊ ಎಕ್ಸನ್ನು ತೊಗೊಂಡ್ರೆ ಇವಾಗ ನೋಡಿ 7 ಆ್ಯಸ್ ಇಟ್ ಈಸ್ ಬರುತ್ತೆ, ಈ ಕಡೆ ಡಿವೈಡ್ ಆಗುತ್ತೆ 7. ಸೊ 7 / 7 ಅಂದರೆ ಏನಾಗುತ್ತೆ 1 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 1 ಬಂತು. ಸೊ ಯಾವುದಾದ್ರೂ 1 ಇಕ್ವೇಷನಲ್ಲಿ ಹಾಕಿದರೆ ನೋಡಿ ಇವಾಗ 2x + y = 7 ಅಂತ ಇದೆ. ಸೊ ಈ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕಿದರೆ ನೋಡಿ ಇವಾಗ 2 × 1 ಇದೆ +y = 7 ಇದೆ. ಸೊ ನೋಡಿ y = 7 - 2 ಬರುತ್ತೆ. ಸಾರಿ 7 + 7 ಆ್ಯಡ್ ಮಾಡಬೇಕಲ್ಲ, ಇಲ್ಲಿ ಏನಾಗುತ್ತೆ 14 ಬರುತ್ತೆ. ಇಲ್ಲಿ ನೋಡಿ 7 + 7 14 ಬರುತ್ತೆ. ಸೊ ಆನ್ಸರ್ ಚೇಂಜ್ ಆಗುತ್ತೆ. ಇಲ್ಲಿ 7 + 7 14 ಬರುತ್ತೆ. 14 / 7 ಅಂದರೆ 2 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 2 ಆಗುತ್ತೆ. ಸೊ ಈ 2ಅನ್ನು ಈ ವ್ಯಾಲ್ಯೂವನ್ನು ಪುಟ್ ಮಾಡಬೇಕು ನೋಡಿ. ಸೊ x = 2 ಬಂದರೆ 4 ಆಗುತ್ತೆ. ಸೊ 7 - 2 × 2 ಏನಾಗುತ್ತೆ -4 ಆಗುತ್ತೆ. ಸೊ y = ಏನಾಗುತ್ತೆ ನಮಗೆ 3 ಆಗುತ್ತೆ. ಸೊ ನೋಡಿ x = 2 ಮತ್ತು y = 3 ಯಾವುದು ಎಲ್ಲಿದೆ ನೋಡಿ, x = 2 y = 3. ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸೊ ಬರೀ ಒಂದು ಇಕ್ವೇಷನ್ 1 ಎಲಿಮೆಂಟ್ ನೋಡಿ, ಫಸ್ಟು 2x + y ಇದಕ್ಕೆ 7 ಈಕ್ವಲ್ ಇರುತ್ತೆ, ಆಮೇಲೆ 5x - 7 = y ಆಗಿರುತ್ತೆ. ಸೊ ಎರಡು ಇಕ್ವೇಷನ್ ಫುಲ್ ಸಿಂಪ್ಲಿಫೈ ಮಾಡಬೇಕಂತೇನಿರೋದಿಲ್ಲ. ಸೊ ಎರಡು ಇಕ್ವೇಷನ್ ಬಂದರೆ ನಾವು ಈಸಿಯಾಗಿ ಎಕ್ಸು ಮತ್ತು ವೈಯನ್ನು ಫೈಂಡ್ ಮಾಡ್ಬೋದು. ಸೊ ಆನ್ಸರ್ ಏನಾಗುತ್ತೆ x = 2 y = 3 ಆಗುತ್ತೆ. ಸೊ ಸೇಮ್ ಪ್ಯಾಟರ್ನ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ ನೋಡಿ. ವ್ಯಾಲ್ಯೂ ಚೇಂಜ್ ಮಾಡ್ಬೋದು ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ. ನೆಕ್ಸ್ಟ್ ನೋಡಿ 20th ಕ್ವಶನ್ ಇದೆ. ಇಫ್ ಮ್ಯಾಟ್ರಿಕ್ಸ್ A = ಆಲ್ಫಾ ಬೀಟಾ ಗಾಮಾ ಮತ್ತು -α ಅಂತ ಇದೆ 2 × 2 ಮ್ಯಾಟ್ರಿಕ್ಸ್ ಈ ಸಚ್ ದ್ಯಾಟ್ A² = ಐಡೆಂಟಿಟಿ ಮ್ಯಾಟ್ರಿಕ್ಸ್ I ಅಂತಿದೆ. ದೆನ್ ಏನಾಗುತ್ತೆ ಅಂತ ಇಕ್ವೇಷನ್ ಕೇಳಿದ್ದಾನೆ. ಸೊ ಇಲ್ಲಿ ನೋಡಿ ಫಸ್ಟು A ಕೊಟ್ಟಿರೋದೇನು ಆಲ್ಫಾ ಬೀಟಾ ಗಾಮಾ -α ಅಂತ ಇದೆ. ಸೊ ಇದನ್ನು A² ನೋಡಿ, A² ಏನಾಗುತ್ತೆ ನಮಗೆ A² = ಆಲ್ಫಾ ಬೀಟಾ ಗಾಮಾ -α ಇಂಟು ಆಲ್ಫಾ ಬೀಟಾ
ಗಾಮಾ ಮೈನಸ್ ಅಲ್ಫಾ. ಸೊ ನೋಡಿ ಮಲ್ಟಿಪ್ಲೈ ಮಾಡಿದರೆ ಯಾವಾಗಲೂ ಫಸ್ಟ್ ರೋ ಫಸ್ಟ್ ಕಾಲಮ್ ಇರುತ್ತೆ. ಸೊ ಅಲ್ಫಾ ಇಂಟು ಅಲ್ಫಾ ಅಲ್ಫಾ ಸ್ಕ್ವೇರ್, ಬೀಟಾ ಇಂಟು ಅಲ್ಫಾ ಪ್ಲಸ್ ಬೀಟಾ ಇಂಟು ಗಾಮಾ. ಆಮೇಲೆ ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಫಾ ಇಂಟು ಬೀಟಾ ಮೈನಸ್ ಬೀಟಾ ಇಂಟು ಅಲ್ಫಾ. ಸೊ ಸೇಮ್ ಎ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಬಿ ಎ ಅಂತ. ಸೊ ನೋಡಿ ಮತ್ತೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಲ್ಫಾ ಇಂಟು ಗಾಮಾ ಮೈನಸ್ ಅಲ್ಫಾ ಇಂಟು ಗಾಮಾ ಅಂತ ಇದೆ. ಸೊ ಕ್ಯಾನ್ಸಲ್ ಆಗುತ್ತೆ. ಇದು ನೋಡಿ ಮತ್ತೆ ಏನು ಬರುತ್ತೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಲ್ಫಾ ಇಂಟು ಗಾಮಾ ಇಂಟು ಬೀಟಾ ಪ್ಲಸ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಲ್ಫಾ ಸ್ಕ್ವಯರ್ ಆಗುತ್ತೆ. ಸೊ ಅವನೇನು ಕೊಟ್ಟಿದ್ದ ನೋಡಿ ನಮಗೆ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಐ ಅಂತ ಇದೆ. ಸೊ ನೋಡಿ ಎ ಸ್ಕ್ವಯರ್ ಅಂದರೆ ಏನು ಬರುತ್ತೆ, ಅಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಇಂಟು ಗಾಮಾ. ಇದು ನೋಡಿ ಅಲ್ಫಾ ಇಂಟು ಬೀಟಾ ಮೈನಸ್ ಅಲ್ಫಾ ಇಂಟು ಬೀಟಾ, ಆಮೇಲೆ ಅಲ್ಫಾ ಇಂಟು ಗಾಮಾ ಮೈನಸ್ ಅಲ್ಫಾ ಇಂಟು ಗಾಮಾ ಕ್ಯಾನ್ಸಲ್ ಆಗುತ್ತೆ. ಸೊ 0 ಬರುತ್ತೆ. ಇದು 0 ಮತ್ತು ಇದು 0. ಸೊ ಇಲ್ಲೇನು ಬರುತ್ತೆ, ಅಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಇಂಟು ಗಾಮಾ ಬರುತ್ತೆ. ಈಸ್ ಈಕ್ವಲ್ ಟು ಏನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸು 2 × 2 ಅಂದರೆ 1 0 0 1 ಇರುತ್ತೆ. ಸೊ ನೋಡಿ ಫಸ್ಟ್ ಎಲಿಮೆಂಟು ಈಕ್ವಲ್ ಮಾಡಿದರೆ ಏನು ಬರುತ್ತೆ ನನಗೆ, ಅಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 1 ಬರುತ್ತೆ. ಸೊ ನೋಡಿ ಇದನ್ನೇ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, 1 ಮೈನಸ್ ಅಲ್ಫಾ ಸ್ಕ್ವಯರ್ ಮೈನಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ನೋಡಿ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ, 1 ಮೈನಸ್ ಅಲ್ಫಾ ಸ್ಕ್ವಯರ್ ಬರಬೇಕು ಮೈನಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 0. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸೊ ಎ ಸ್ಕ್ವೇರ್ ಫೈಂಡ್ ಮಾಡಿಬಿಟ್ಟು ಈಕ್ವಲ್ ಅಂತ ಕೇಳಿದ್ದಾನೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ನಮಗೆ 2 × 2 1 0 0 1 ಆಗಿರುತ್ತೆ. ಸೊ ಈಕ್ವಲ್ ಇದನ್ನು ಇದು ಈಕ್ವಲ್ ಟು ಇದು 1 ಇರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ 1 ಮೈನಸ್ ಅಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 0. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ 21st ಕ್ವಶನ್ ಇದೆ. ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾನೆ, ಎ ಈಸ್ ಈಕ್ವಲ್ ಟು 1 ಮೈನಸ್ 3 2k ಅಂತ ಇದೆ. ಆ್ಯಂಡ್ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ 10i ಈಸ್ ಈಕ್ವಲ್ ಟು ಎ ಇದೆ. ದೆನ್ ಕೆ ಈಸ್ ಅ ವಾಟ್ ಅಂತ ಕೇಳಿದೆ. ಸೊ ನೋಡಿ ಇಲ್ಲೇನಾಗುತ್ತೆ, ಫಸ್ಟು ಕೊಟ್ಟಿರೋದೇನಿದೆ ಮ್ಯಾಟ್ರಿಕ್ಸು ಎ ಇದೆ, 1 ಮೈನಸ್ 3 2k ಇದೆ. ಸೊ ಇಲ್ಲಿ ನೋಡಿ ಎ ಸ್ಕ್ವೇರ್ ಫೈಂಡ್ ಮಾಡಬೇಕು. ಎ ಸ್ಕ್ವೇರ್ ಏನಾಗುತ್ತೆ, 1 ಮೈನಸ್ 3 2k ಅಂತ ಇದೆ. ಸೊ ಇಂಟು 1 ಮೈನಸ್ 3 2k ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇಂಟು 1 1 ಮೈನಸ್ 3 ಇಂಟು 2 ಮೈನಸ್ 6. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು ಮೈನಸ್ 3 ಮೈನಸ್ 3. ಆಮೇಲೆ ಮೈನಸ್ 3 ಇಂಟು ಕೆ ಮೈನಸ್ 3k. ಆಮೇಲೆ ಸೆಕೆಂಡ್ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 ಇಂಟು 1 2 ಪ್ಲಸ್ 2 ಇಂಟು ಕೆ 2k ಅಥವಾ k ಇಂಟು 2 ಸೇಮ್. ಆಮೇಲೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇಂಟು ಮೈನಸ್ 3 ಮೈನಸ್ 6. ಇಲ್ಲಿ ಬರುತ್ತೆ ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇಂಟು ಮೈನಸ್ 3 ಮೈನಸ್ 6 k ಇಂಟು ಕೆ ಪ್ಲಸ್ k ಸ್ಕ್ವೇರ್. ಸೊ ನಮಗೆ ಎ ಸ್ಕ್ವೇರ್ ಬಂತು. ಅವನೇನು ಹೇಳಿದ್ದ ನೋಡಿ ಇಲ್ಲಿ, ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ 10i ಈಸ್ ಈಕ್ವಲ್ ಟು ಎ ಅಂತ ಇದೆ. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡ್ತಾ ಹೋದರೆ ಎ ಸ್ಕ್ವೇರ್ ಅಂದರೆ ಏನು ಬರುತ್ತೆ ನಮಗಿಲ್ಲಿ, 1 ಮೈನಸ್ 6 ಅಂದರೆ ಮೈನಸ್ 5 ಇದೆ. ಆಮೇಲೆ ಇದು ಸೇವ್ ಇದಂಗೆ ಬರುತ್ತೆ ಮೈನಸ್ 3 ಮೈನಸ್ 3k, ಅದು ಚೇಂಜ್ ಮಾಡೋದಿಲ್ಲ. ಆಮೇಲೆ ಇಲ್ಲಿ ನೋಡಿ 2 ಪ್ಲಸ್ 2k ಅದನ್ನು ಚೇಂಜ್ ಆಗೋದಿಲ್ಲ, ಅಂದರೆ ಒಂದು k ಇದೆ ಒಂದು ವಿತೌಟ್ k ಇದೆ. ಸೊ ಇದನ್ನು ಕೂಡ ಹಾಗೆ ಮೈನಸ್ 6 ಪ್ಲಸ್ k ಸ್ಕ್ವೇರ್ ಇದೆ. ಸೊ ಮೈನಸ್ 4 ಇಂಟು ಎ ಅಂದರೆ 4 ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ. 4 ಇಂಟು 1 4 4 ಇಂಟು ಮೈನಸ್ 3 ಮೈನಸ್ 12 4 ಇಂಟು 2 8 4 ಇಂಟು ಕೆ 4k. ಆಮೇಲೆ ಪ್ಲಸ್ 10i ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗುತ್ತೆ 10 0 0 10 ಅಂದರೆ 1 0 0 1. ಸೊ ಇಲ್ಲೇನಾಗುತ್ತೆ ನಮಗೆ ಇಂಟು 10 ಮಲ್ಟಿಪ್ಲೈ ಆದರೆ 10 0
0 10 ಬರುತ್ತೆ. ಈಸ್ ಈಕ್ವಲ್ ಟು ಮತ್ತೆ ಏನು ಕೊಟ್ಟಿದ್ದಾನೆ, ಎ ಅಂತ ಕೊಟ್ಟಿದ್ದಾನೆ. ಎ ಏನಿದೆ 1 - 3 2 ಕೆ ಅಂತ ಇದೆ. ಸೊ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ಫಸ್ಟ್ ಕೆ ಎಲ್ಲಿದೆ ನೋಡಿ, ಕೆ ಇರೋದನ್ನು ತೊಗೋಬೋದು. ಇಲ್ಲಿ ಸೆಕೆಂಡ್ ಎಲಿಮೆಂಟಲ್ಲಿದೆ, ಸೊ ನಾನು ಅದನ್ನೇ ತೊಗೊತೀನಿ. ಸೆಕೆಂಡ್ ಎಲಿಮೆಂಟಲ್ಲಿ ಏನಿದೆ ನೋಡಿ -3 ಕೆ ಇದೆ. ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದೆ -12, ಬಟ್ ಇಲ್ಲಿ ಮಿಡಲ್ ಮೈನಸ್ ಇದೆ, ಏನಾಗುತ್ತೆ ನಮಗೆ +12 ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ ಪ್ಲಸ್ ಇಲ್ಲೇನಿದೆ ಸೆಕೆಂಡ್ ಎಲಿಮೆಂಟು 0 ಇದೆ. ಆಮೇಲೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಈ ಮ್ಯಾಟ್ರಿಕ್ಸಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದೆ -3 ಇದೆ. ಸೊ ಈಸ್ ಈಕ್ವಲ್ ಟು -3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಲ್ಲನೂ ಮಾಡಬೇಕಂತಿರೋದಿಲ್ಲ. ಯಾವುದಾದ್ರೂ ಕೆ ಎಲ್ಲಿ ಯಾವ ಪ್ಲೇಸಲ್ಲಿ ಇರುತ್ತಲ್ಲ ಅದೇ ಥರ್ಡ್ ಎಲಿಮೆಂಟ್ ಇದ್ದರೆ ಎಲ್ಲ ಮ್ಯಾಟ್ರಿಕ್ಸಲ್ಲೂ ಥರ್ಡ್ ಎಲಿಮೆಂಟ್ ತೊಗೊಂಡ್ಬಿಡೋದು ಅಷ್ಟೇ. ಸೊ ಇಲ್ಲಿ ನೋಡಿ -3 + 12 ಅಂದರೆ ಏನಾಗುತ್ತೆ 9 - 3k ಈಸ್ ಈಕ್ವಲ್ ಟು -3k ಬರುತ್ತೆ. ಸಾರಿ -3 ಬರುತ್ತೆ. ಸೊ ಇವಾಗ -3k ಈಸ್ ಈಕ್ವಲ್ ಟು -3 - 9 ಅಂದರೆ 9 ಈ ಕಡೆ ತೊಗೊಂಡೆ -9 ಆಯಿತು. ಸೊ ಇವಾಗ ಏನಾಗುತ್ತೆ ನೋಡಿ k ಈಸ್ ಈಕ್ವಲ್ ಟು -3 - 9 ಅಂದರೆ -12 ಡಿವೈಡೆಡ್ ಬೈ -3. ಸೊ ಮೈನಸ್ ಕ್ಯಾನ್ಸಲ್ ಆಯಿತು. 3 1s 3 4s. ಸೊ ಆನ್ಸರ್ ಏನು ಬರುತ್ತೆ, k ಈಸ್ ಈಕ್ವಲ್ ಟು 4 ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನಮಗೆ k ಈಸ್ ಈಕ್ವಲ್ ಟು 4, ಬಟ್ 1 ಆಗಿರೋದಿಲ್ಲ ಅಂತ. ಸೊ ಇಲ್ಲೇನಾಗಿದೆ ನೋಡಿ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. 4 ಆ್ಯಂಡ್ ನಾಟ್ 1 ಆಗೋದಿಲ್ಲ, k ವ್ಯಾಲ್ಯೂ ಬರೀ 4 ಮಾತ್ರ ಆಗಿರುತ್ತೆ ಅಂತ. ನೆಕ್ಸ್ಟ್ 22nd ಕ್ವಶನ್ ಇದೆ ನೋಡಿ. ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು cos θ sin θ - sin θ cos θ ದೆನ್ ಎ ಇಂಟು ಎ ಕಾಂಪ್ಲಿಮೆಂಟ್ ಅಥವಾ ಎ ಟ್ರಾನ್ಸ್ಪೋಸ್ ಅಂತನಾದರೂ ಹೇಳ್ಬೋದು. ಸೊ ನೋಡಿ ಕೊಟ್ಟಿರೋದು ಏನಿದೆ ನಮಗೆ cos θ sin θ - sin θ cos θ ಇದೆ. ಸೊ ನಾನು ಟ್ರಾನ್ಸ್ಪೋಸ್ ಅಂತ ತೊಗೊಂಡ್ರೆ ಇದಕ್ಕೆ ಅಥವಾ ಎ ಡ್ಯಾಶ್ ಅಂತ ತೊಗೊಂಡ್ರೆ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ರೋ ಟು ಕಾಲಮ್, ಕಾಲಮ್ ಟು ರೋ. cos θ sin θ ಫಸ್ಟ್ ಕಾಲಮ್ ಆಗುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಆಗುತ್ತೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗುತ್ತೆ. -sin θ ಆಮೇಲೆ cos θ. ಸೊ ನೋಡಿ ಅವನೇನು ಹೇಳಿದ್ದಾನೆ ಎ ಇಂಟು ಎ ಡ್ಯಾಶ್ ಅಂತ. ಎ ಇಂಟು ಎ ಡ್ಯಾಶ್ ನೋಡಿ ಎರಡನ್ನೂ ಮಲ್ಟಿಪ್ಲೈ ಮಾಡಿದರೆ cos θ sin θ -sin θ cos θ ಇದೆ ಇಂಟು ಎ ಡ್ಯಾಶ್ ಏನಿದೆ cos θ -sin θ ಆಮೇಲೆ sin θ cos θ. ಸೊ ನೋಡಿ ಮಲ್ಟಿಪ್ಲೈ ಹೆಂಗಿದೆ ನಮಗೆ, ಫಸ್ಟ್ ರೋ ಫಸ್ಟ್ ಕಾಲಮ್ cos θ ಇಂಟು cos θ cos ಸ್ಕ್ವಯರ್ θ ಆಮೇಲೆ sin θ ಇಂಟು sin θ ಪ್ಲಸ್ sin ಸ್ಕ್ವಯರ್ θ. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ cos θ ಇಂಟು -sin θ ಅಂದರೆ -cos θ ಇಂಟು sin θ ಆಮೇಲೆ ಪ್ಲಸ್ sin θ ಇಂಟು cos θ sin θ ಇಂಟು cos θ. ಅದೇ ಥರ ನೋಡಿ ಇಲ್ಲಿ ತೊಗೊಂಡ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬರುತ್ತೆ -sin θ ಇಂಟು cos θ ಆಮೇಲೆ ಪ್ಲಸ್ cos θ ಇಂಟು sin θ ಆಮೇಲೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -sin θ ಇಂಟು -sin θ ಪ್ಲಸ್ sin ಸ್ಕ್ವೇರ್ θ ಪ್ಲಸ್ cos θ ಇಂಟು cos θ cos ಸ್ಕ್ವೇರ್ θ. ಸೊ ನೋಡಿ ಇಲ್ಲೇನು ಬರುತ್ತೆ, ಯಾವುದಾದ್ರು ಕ್ಯಾನ್ಸಲ್ ಆಗುತ್ತೆ, -cos θ sin θ ಮತ್ತು ಪ್ಲಸ್ cos θ sin θ. ಅದೇ ಥರ ಇಲ್ಲಿ ನೋಡಿ -sin θ cos θ ಪ್ಲಸ್ cos θ sin θ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ನಮಗೆ cos ಸ್ಕ್ವೇರ್ θ ಪ್ಲಸ್ sin ಸ್ಕ್ವೇರ್ θ ಅಂದರೆ 1 ಇದೆ. ಸೊ sin ಸ್ಕ್ವೇರ್ θ ಪ್ಲಸ್ cos ಸ್ಕ್ವೇರ್ θ ಏನಕ್ಕಂದರೆ ಫಾರ್ಮುಲಾ ಇದೆ ನೋಡಿ, cos ಸ್ಕ್ವೇರ್ θ ಪ್ಲಸ್ sin ಸ್ಕ್ವೇರ್ θ ಈಸ್ 1 ಅಂತ ಬರುತ್ತೆ.
ಸೊ ಅದಕ್ಕೆ ಇಲ್ಲಿ ಏನು ಬರುತ್ತೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನೋಡಿ, ಆಪ್ಷನಲ್ಲಿ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಇವಾಗ ನೋಡಿ, ಈ ಥರ ಯಾವುದಾದ್ರೂ ಕೊಟ್ಟರೆ ಕಾಸ್ ಥೀಟಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೊಟ್ಬಿಟ್ಟು ಈ ಥರ ಕೊಟ್ಟರೆ ಯೂಶ್ವಲಿ ಆಲ್ಮೋಸ್ಟ್ 99% ಏನಾಗಿರುತ್ತೆ, ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲೇನು ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೋಡಿ 23rd ಕ್ವಶನ್ ಇದೆ. A and B are symmetric matrices ಅಂತ ಆಫ್ ಸೇಮ್ ಆರ್ಡರ್ ಇದೆ. ಸೊ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದು ಟ್ರೂ ಅಲ್ಲ ಅಂತ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಒನ್ನು ನೋಡಿ, ನಾನು ತೊಗೊತೀನಿ, ಇದು ಕರೆಕ್ಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕು. AB ಮೈನಸ್ BA ಅಂತ ಇದೆ. AB ಮೈನಸ್ BA. ಸೊ ಇವಾಗ ಇದನ್ನು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದರೆ A ಈಸ್ ಈಕ್ವಲ್ ಟು A ಡ್ಯಾಶ್ ಇರಬೇಕು. ಸೊ ನೋಡಿ ಆಗುತ್ತಾ, ಇದಾದರೆ ಸಿಮೆಟ್ರಿಕ್ ಇರುತ್ತೆ. ಕಾಂಪ್ಲಿಮೆಂಟ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, AB ಹೋಲ್ ಕಾಂಪ್ಲಿಮೆಂಟ್ ಅಥವಾ ಡ್ಯಾಶ್ ಅಂತನಾದರೂ ಹೇಳ್ಬೋದು, ಮೈನಸ್ BA ಡ್ಯಾಶ್ ಅಂತ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ B ಡ್ಯಾಶ್ A ಡ್ಯಾಶ್ ಅಂತ ಬರುತ್ತೆ. ಈಸ್ ಈಕ್ವಲ್ ಟು ಮೈನಸ್ ಇದೆ, ಮೈನಸ್ ಅಂದರೆ ಉಲ್ಟಾ ಆಗಿರುತ್ತೆ ಯಾವಾಗಲೂ, A ಡ್ಯಾಶ್ B ಡ್ಯಾಶ್ ಆಗಿರುತ್ತೆ. ಸೊ ನೋಡಿ, ಸೊ ಸಿಮೆಟ್ರಿಕ್ ಅಂದರೆ A ಡ್ಯಾಶ್ ಈಕ್ವಲ್ ಟು A ಇರುತ್ತೆ, B ಡ್ಯಾಶ್ ಈಕ್ವಲ್ ಟು B ಇರುತ್ತೆ. ಸೊ BA ಮೈನಸ್ AB. ಸೊ ಇವಾಗ ನೋಡಿ AB ಮೈನಸ್ BA ಅಂತ ಬರಿಬೇಕಂದ್ರೆ ಮೈನಸ್ ಕಾಮನ್ ತೊಗೊತೀವಿ, AB ಮೈನಸ್ BA. ಸೊ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ, ಈಸ್ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ, ಬರೀ ಸಿಮೆಟ್ರಿಕ್ ಆಗೋದಿಲ್ಲ ಇದು. ಸೊ ಇಲ್ಲೇನಾಗಿರುತ್ತೆ, ಆಪ್ಷನ್ ಏನೇ ರಾಂಗ್ ಇದೆ. ಸೊ ಇಲ್ಲಿ ಕೊಟ್ಟಿರೋ ಆನ್ಸರ್ಗೆ ಯಾವುದು, ಆಪ್ಷನ್ ಏನೇ. ಬಟ್ ನಾನು ಆಪ್ಷನ್ ಬಿ ಮತ್ತು ಸಿ ಮತ್ತು ಡಿ ಏನಕ್ಕೆ ಕರೆಕ್ಟ್ ಅಂತಲೂ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಅದೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಆಪ್ಷನ್ ಬಿ ಏನಿದೆ, AB ಪ್ಲಸ್ BA ಅಂತ ಇದೆ. ಸೊ ನೋಡಿ ಇದನ್ನೇ ನಾನು ಕಾಂಪ್ಲಿಮೆಂಟ್ ಅಥವಾ ಡ್ಯಾಶ್ ತೊಗೊಂಡ್ರೆ AB ಡ್ಯಾಶ್ ಪ್ಲಸ್ BA ಡ್ಯಾಶ್ ಅಂತ ಇದೆ. ಸೊ ನೋಡಿ ಇಲ್ಲೇನು ಕೂಡ ಏನಾಗುತ್ತೆ, B ಡ್ಯಾಶ್ A ಡ್ಯಾಶ್ ಬರುತ್ತೆ, ಪ್ಲಸ್ A ಡ್ಯಾಶ್ B ಡ್ಯಾಶ್ ಅಂತ ಬರುತ್ತೆ. ಸೊ ನೋಡಿ ಇದಕ್ಕೇನಾಗುತ್ತೆ, ಇವಾಗ BA ಅಂದರೆ A ಡ್ಯಾಶ್ ಈಕ್ವಲ್ ಟು A, B ಡ್ಯಾಶ್ ಈಕ್ವಲ್ ಟು B ಇರುತ್ತೆ, BA ಪ್ಲಸ್ AB ಇದೆ. ಸೊ ನೀವು ಇದನ್ನು ರಿವರ್ಸ್ ಮಾಡಿದ್ರು ನೋಡಿ, AB ಪ್ಲಸ್ BAನೇ ಬರುತ್ತೆ ನೋಡಿ. ಕಾಂಪ್ಲಿಮೆಂಟ್ AB ಪ್ಲಸ್ BA ಡ್ಯಾಶ್ ತೊಗೊಂಡಿದ್ವಿ, ಅದು AB ಈಸ್ ಈಕ್ವಲ್ ಟು BA. ಸೊ ಏನಾಗಿರುತ್ತೆ, ಇದು ಈಸ್ ಸಿಮೆಟ್ರಿಕ್ ಇದೆ. ಸೊ ಇದು ಕರೆಕ್ಟ್ ಆಗಿರುತ್ತೆ ಆನ್ಸರ್. ಬಟ್ ಅವ್ನು ಕೇಳಿರೋದು ಇದರಲ್ಲಿ ವಿಚ್ ಈಸ್ ಅ ನಾಟ್ ಟ್ರೂ ಅಂತ. ಸೊ ನೋಡಿ ಅದೇ ಥರ ಆಪ್ಷನ್ ಸಿ ಮತ್ತು ಡಿ ಅನ್ನು ನೋಡೋಣ. ಆಪ್ಷನ್ ಸಿ ಏನಿದೆ ನೋಡಿ, A ಮೈನಸ್ B ಕಾಂಪ್ಲಿಮೆಂಟ್ ಅಂತ ತಗೊಂಡ್ರೆ A ಡ್ಯಾಶ್ ಕಾಂಪ್ಲಿಮೆಂಟ್ A ಡ್ಯಾಶ್ ಮೈನಸ್ B ಡ್ಯಾಶ್. ಸೊ A ಡ್ಯಾಶ್ ಮೈನಸ್ B ಡ್ಯಾಶ್ ಅಂದರೆ A ಮೈನಸ್ B. ಇದೇನಾಗಿದೆ, ಸಿಮೆಟ್ರಿಕ್ ಆಗುತ್ತೆ, ಈಸ್ ಸಿಮೆಟ್ರಿಕ್. ಸೊ ಆಪ್ಷನ್ ಸಿನೂ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಡಿ ನೋಡಿ, A ಪ್ಲಸ್ B ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ ತೊಗೊಂಡ್ರೆ ನೋಡಿ, A ಡ್ಯಾಶ್ ಪ್ಲಸ್ B ಡ್ಯಾಶ್ ಈಸ್ ಈಕ್ವಲ್ ಟು A ಪ್ಲಸ್ B. ಸೊ ಇದು ಕೂಡ ಏನಾಗಿರುತ್ತೆ, ಇದು ಸಿಮೆಟ್ರಿಕ್. ಸೊ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲನೂ ಸಿಮೆಟ್ರಿಕ್ ಆಗುತ್ತೆ. ಬಟ್ ಆಪ್ಷನ್ ಎ ಆಗೋದಿಲ್ಲ, ಅದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಏನಕ್ಕಂದರೆ A ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ A ಬಂದಿದೆ, ಮಿಕ್ಕಿರೋದೆಲ್ಲ ಏನಿದೆ ನಮಗೆ A ಡ್ಯಾಶ್ ಈಸ್ ಈಕ್ವಲ್ ಟು A ಇದೆ. ಇದು ಸಿಮೆಟ್ರಿಕ್ ಆಗಿರುತ್ತೆ, ಇದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಸೊ ಇಲ್ಲಿ ನಾಟ್ ಟ್ರೂ ಅಂತ ಕೇಳಿದ್ದಾನೆ. ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಅಂದರೆ ಕೇಳಿರೋ ಸೇಮ್ ಪ್ಯಾಟರ್ನ್ ಕೇಳೋ ಕ್ವಶನ್ಸ್ ಇದೆ, ಅದಕ್ಕೋಸ್ಕರ. ಸೊ ಇಲ್ಲಿ ಏನಾಗುತ್ತೆ, ಇದು ನಾಟ್ ಸಿಮೆಟ್ರಿಕ್, ಇದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಈ ಕ್ವಶನ್ಗೆ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ A and B are square matrix
ಆಫ್ ಸೇಮ್ ಆರ್ಡರ್ ದೆನ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ಡೈರೆಕ್ಟಾಗಿ ನಮ್ಗೆ ಆ್ಯಕ್ಚುಲಿ ಫಾರ್ಮುಲಾ ಇದೆ ಏನಂತಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಸೊ ನಮಗೆ ಇದನ್ನು ನೋಡಿದ ತಕ್ಷಣ ಅದೇ ನೆನಪಾಗುತ್ತೆ, ಹೌದಪ್ಪ ಇದೇ ಆನ್ಸರ್ ಕರೆಕ್ಟ್ ಆಗಿರ್ಬೋದು ಅಂತ. ಅಲ್ಲ, ಈ ಆನ್ಸರ್ ಬರೋದಿಲ್ಲ ಇಲ್ಲಿ. ಏನಕ್ಕಂದರೆ ಎ ಬಿ ಮತ್ತು ಬಿ ಎ ಮ್ಯಾಟ್ರಿಕ್ಸಲ್ಲಿ ಈಕ್ವಲ್ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲೇನು ಮಾಡ್ಬೇಕು ನಾವು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಪ್ರೇಟಾಗಿ ಮಲ್ಟಿಪ್ಲೈ. ಎ ಇಂಟು ಎ ಸ್ಕ್ವೇರ್, ಎ ಇಂಟು ಮೈನಸ್ ಬಿ ಮೈನಸ್ ಎ ಬಿ, ಆಮೇಲೆ ಬಿ ಇಂಟು ಎ ಪ್ಲಸ್ ಬಿ ಎ, ಮತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್. ಈ ಥರ ನೋಡಿ, ಫಸ್ಟು ಎ ಇಂಟು ಎ, ಆಮೇಲೆ ಎ ಇಂಟು ಮೈನಸ್ ಬಿ, ಮತ್ತು ಬಿ ಇಂಟು ಎ, ಬಿ ಇಂಟು ಮೈನಸ್ ಬಿ. ಈ ಥರ ಮಾಡಬೇಕು. ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಯೂಸ್ ಮಾಡಿದರೆ ಅದು ರಾಂಗ್ ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಬರೋದಿಲ್ಲ. ಎ ಮ್ಯಾಟ್ರಿಕ್ಸಲ್ಲಿ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ, ಬಟ್ ನಾರ್ಮಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಎ, ಬಟ್ ನಾಟ್ ಇನ್ ದ ಮ್ಯಾಟ್ರಿಕ್ಸ್. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಬರುತ್ತೆ ನೋಡಿ, ಎ ಸ್ಕ್ವೇರ್ ಆದಮೇಲೆ ಮೈನಸ್ ಎ ಬಿ ಇರಬೇಕು, ಆಮೇಲೆ ಪ್ಲಸ್ ಬಿ ಎ ಮೈನಸ್, ಅಂದರೆ ಚೇಂಜ್ ಇರ್ಬೋದು ಬಟ್ ಸೇಮ್ ಇರಬೇಕು. ನೋಡಿ ಎ ಸ್ಕ್ವೇರ್ ಇದೆ ಇಲ್ಲಿ, ಆಮೇಲೆ ಮೈನಸ್ ಬಿ ಸ್ಕ್ವೇರ್ ಕೂಡ ಇದೆ, ಆಮೇಲೆ ಪ್ಲಸ್ ಬಿ ಎ ಇದೆ, ಮೈನಸ್ ಎ ಬಿ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ರಿಅರೇಂಜ್ ಇರ್ಬೋದು ಬಟ್ ಸೈನ್ ಅದ್ರ ಜೊತೆಗೆ ಇರಬೇಕು. ಮೈನಸ್ ಎ ಬಿ ಇದ್ದರೆ ಮೈನಸ್ ಎ ಬಿನೇ ಇರಬೇಕು, ಪ್ಲಸ್ ಬಿ ಇದ್ದರೆ ಪ್ಲಸ್ ಬಿ ಎನೇ ಇರಬೇಕು. ಸೊ ಇಲ್ಲಿ ಮಾತ್ರ ಮ್ಯಾಟ್ರಿಕ್ಸಲ್ಲಿ ಮಾತ್ರ ಈ ಸ್ಟ್ಯಾಂಡರ್ಡ್ ಫಾರ್ಮುಲಾನ ಯೂಸ್ ಮಾಡಬೇಡಿ, ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿ. ಬೇರೆದನ್ನು ಕೊಡ್ಬೋದು ಇದರಲ್ಲಿ. ಸೊ ಆನ್ಸರ್ ಏನಾಗಿರುತ್ತೆ ಅಲ್ಲಿ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಕ್ವಶನ್ ಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದೇ ಥರ ಕ್ವಶನ್ಸ್ ಮಾಡಿ ಅಂತ. ಸೊ ಮಾಡ್ತೀನಿ. ಥ್ಯಾಂಕ್ ಯು.